ಕಸ ನಿರ್ವಹಣೆ ಬಗ್ಗೆ ಭಾಳ ಚರ್ಚೆ ಪ್ರತಿನಿತ್ಯ ಆಗ್ತಾನೇ ಇರುವಂಥ ವಿಷಯ. ಸೊ ಸಮಸ್ಯೆಯ ಬಗ್ಗೆ ನಿಮಗೆ ನಾನು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಪರಿಹಾರ ಕ್ರಮಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ತತ್ಕ್ಷಣ ಈಗ ಹೊಸ ಟೆಂಡರು ಆಗಿದೆ, ಅದನ್ನು ಅನುಷ್ಠಾನ ಚರ್ಚೆಗಳು ನಡೀತಾ ಇದೆ. ಅದು ಅನುಷ್ಠಾನ ಬರೋವರೆಗೂ ಕೂಡ ನಾವು ಕಾಯಲಿಕ್ಕೂ ಆಗೋದಿಲ್ಲ. ಹೊಸ ಟೆಂಡರು 2 ಸಪ್ರೇಟ್ ಟೆಂಡರ್ ಆಗಿದೆ. ಒಂದು ಯಾಕಂದರೆ 2 ಇಶ್ಯೂಸು ಮಿಕ್ಸಪ್ ಆಗಿಬಿಡುತ್ತೆ. ಕಲೆಕ್ಷನ್ ಮಾಡೋದಕ್ಕೆ 33 ಪ್ಯಾಕೇಜ್ ಮಾಡಿ ಬೆಂಗಳೂರಿನಲ್ಲಿ ಅದು ಸಪ್ರೇಟಾಗಿ 33 ಟೆಂಡರನ್ನು ಕರೆದಿದ್ದಾರೆ. ಅದರಲ್ಲಿ ಒಂದು 6 ಟೆಂಡರು ಸ್ವಲ್ಪ ಕೋರ್ಟಲ್ಲಿ ಇದೆ. ಆ ಟೆಂಡರ್ ಬಿಟ್ಟರೆ ಇನ್ನು 27 ಟೆಂಡರು ಫೈನಲೈಸೇಷನ್ ಸ್ಟೇಜ್ಗೆ ಬಂದಿದೆ. ರಿಪೀಟ್ ಮಾಡ್ತೇನೆ, ಕಲೆಕ್ಷನ್ ಮಾಡೋದಕ್ಕೆ ಇಡೀ ಬೆಂಗಳೂರಿನಲ್ಲಿ ಒಂದು 33 ಪ್ಯಾಕೇಜನ್ನು ಮಾಡಿ ಏರಿಯಾ ವೈಸು 33 ಟೆಂಡರ್ ಆಗಿದೆ. ಒಂದು 6 ಮಾತ್ರ ಕೋರ್ಟ್ನಲ್ಲಿದೆ. ಇನ್ನು ಉಳಿದಂಥವುಗಳನ್ನು ಅಂತಿಮ ತೀರ್ಮಾನ ತೆಗೆದುಕೊಳ್ಳೋ ಹಂತಕ್ಕೆ ಬಂದಿದೆ. ಆದರೆ ಅದು ಹೊಸ ಟೆಂಡರ್ದಾರರು ಬಂದು ಅವರು ಕೈಗೆತ್ಕೊಂಡು ಅಲ್ಲಿವರೆಗೆ ನಾವು ಸುಧಾರಣೆಗೆ ಕಾಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಧಾರಣೆ ತತ್ಕ್ಷಣ ಆಗಬೇಕು ಅಂತೇಳಿ ಹಾಲಿ ವ್ಯವಸ್ಥೆಯಲ್ಲೇ ಏನೆಲ್ಲ ಸುಧಾರಣೆ ಮಾಡಬೇಕು ಅಂತ ನಾನು ಇವತ್ತು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇನೆ. ನಾನು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು. ಕಷ್ಟ ಇದೆ, ಅಲ್ಲಿ ಕೆಲವು ಕಡೆ ವೆಹಿಕಲ್ ಕೊರತೆ ಇದೆ, ಕೆಲವು ಕಡೆ ಸಿಬ್ಬಂದಿ ಕೊರತೆ ಇದೆ, ಕೆಲವು ಕಡೆ ಹಳೇ ಗಾಡಿಗಳಿದ್ದಾವೆ. ಅಲ್ಲಿ ಕೆಲವರು ಟೆಂಡರ್ದಾರರು ಈಗ ಇರೋರು ಕಾಂಟ್ರಾಕ್ಟರ್ಸು ಎಷ್ಟು ಸಿಬ್ಬಂದಿ ಕೊಡಬೇಕು ಆ ಸಿಬ್ಬಂದಿ ಕೊಡ್ತಾ ಇಲ್ಲ. ಆ ವೆಹಿಕಲ್ಗಳಿಗೆ ಒಂದಕ್ಕೂ GPS ಇಲ್ಲ, ಯಾವ ವೆಹಿಕಲ್ಗೂ GPS ಇಲ್ಲ. GPS ಮ್ಯಾಂಡೇಟ್ರಿ ಅಂತ ಹೈಕೋರ್ಟ್ ಹೇಳಿದೆ. ಆದರೆ ಈಗಿರೋ ವೆಹಿಕಲ್ಗಳಲ್ಲಿ ಯಾವುದರಲ್ಲೂ GPS ಇಲ್ಲ. ಮೆಜಾರಿಟಿ ವೆಹಿಕಲ್ಗಳಲ್ಲಿ ಯಾವುದೋ ಅಲ್ಲಿ ಇಲ್ಲಿ ಒಂದು ಇರಬಹುದು, ಯಾವುದರಲ್ಲೂ ಇಲ್ಲ ಅಂತ ಕಾಣುತ್ತೆ. ಹೈಕೋರ್ಟ್ ಡೈರೆಕ್ಷನ್ ಇದ್ರೂ ಕೂಡ ಯಾವ ವೆಹಿಕಲಲ್ಲೂ GPS ಇಲ್ಲ. ಇದೇ ಒಂದು ದುರ್ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಆದರೆ ಅದು ಹೊಸ ಟೆಂಡರು ಈಗ ಅಲ್ಲ, ಬಹುಶಃ 6-7 ಬಾರಿ ಕರೆದಿದ್ದಾರೆ. ಪ್ರತಿ ಬಾರಿನೂ ಕೂಡ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಹೊಸ ಟೆಂಡರ್ ಆಗಲಿಕ್ಕೆ ಬಿಟ್ಟಿಲ್ಲ. ಆದರೂ ಕೂಡ ಈಗ ಹಾಲಿ ಇರುವ ವ್ಯವಸ್ಥೆಯಲ್ಲೇ ಸುಧಾರಣೆ ತರಬೇಕು. ಹೊಸ ಟೆಂಡರ್ದಾರಿಗೆ ನಾವು ಫೈನಲ್ ಆಗಿ ವರ್ಕ್ ಆರ್ಡರ್ ಕೊಡೋಕ್ಕೆ ಇನ್ನು 15 ದಿನ ಆಗುತ್ತೋ 1 ತಿಂಗಳಾಗುತ್ತೋ ಗೊತ್ತಿಲ್ಲ. ಆದರೆ ಅಲ್ಲಿವರೆಗೂ ನಾವು ಕಾಯದೆ ತತ್ಕ್ಷಣ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಹಾಲಿ ಸಿಸ್ಟಮ್ ಏನಿದೆ ಈಗ ಕಸ ಸಂಗ್ರಹಣೆ ವ್ಯವಸ್ಥೆ, ಇದು ಇನ್ನಷ್ಟು ನಾವು ತೀಕ್ಷ್ಣವಾಗಿ ಅದನ್ನು ಅನುಷ್ಠಾನ ಮಾಡಬೇಕು. ಈಗ ಸ್ವಲ್ಪ ಅದು ಹಿಂದೆ ಸಿಸ್ಟಮ್, ಇದೇ ಸಿಸ್ಟಮಲ್ಲಿ ಕಲೆಕ್ಷನ್ನು ಚೆನ್ನಾಗಿತ್ತು, ಸೆಗ್ರಿಗೇಷನ್ನು ಆಗ್ತಾ ಇತ್ತು. ರಸ್ತೆ ಬದಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಕಸ ಬಿಸಾಕೋ ವ್ಯವಸ್ಥೆ ಇರಲಿಲ್ಲ. ಇಷ್ಟೊಂದು ಬ್ಲ್ಯಾಕ್ ಸ್ಪಾಟ್ಸ್ ಇರ್ತಾ ಇರಲಿಲ್ಲ ಮೊದಲು. ಇಷ್ಟೊಂದು ಜನ ರೋಡ್ಗೆ ತಗೊಂಡು ಬಂದು ಬಿಸಾಕೋ ಅಂತ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಆದರೆ ಕಳೆದ ಕೆಲವು ದಿನ ಅಂದರೆ ಸ್ವಲ್ಪ ವರ್ಷಗಳಿಂದ ಇದು ಶಿಥಿಲ ಆಗಿದೆ. ಸೊ ಹಾಗಾಗಿ ನಾನು ಇವತ್ತು ಚೀಫ್ ಕಮಿಷನರು ಮತ್ತು ನಮ್ಮ ಇದು ಏನು CEO ಅವರು ಮತ್ತು ಎಲ್ಲ ಕಮಿಷನರ್ಗೆ ಹೇಳಿದ್ದೇನೆ, ನಮ್ಮ ಗ್ರೌಂಡ್ ಲೆವೆಲ್ ಸಿಬ್ಬಂದಿ ಮಾರ್ಷಲ್ಸ್ ಇದ್ದಾರೆ, ಲಿಂಕ್ ವರ್ಕರ್ಸ್ ಇದ್ದಾರೆ, ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡುವಂಥ ಸಿಬ್ಬಂದಿ ಇದ್ದಾರೆ, ಆಟೋ ಟಿಪ್ಪರ್ಗಳಿದ್ದಾವೆ. ಇವೆಲ್ಲವೂ ಕೂಡ ಏನು ವ್ಯವಸ್ಥೆ ಇದೆ ಅದು ಸರಿಯಾಗಿ ಕೆಲಸ ಮಾಡಬೇಕು. ಇದನ್ನು ನಾನು ಇವತ್ತು ಅವರಿಗೆ ಒತ್ತಾಯ ಮಾಡಿ ಹೇಳಿದ್ದೇನೆ. ಮತ್ತು ಅವರಿಗೆ ನಾನು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಫೀಲ್ಡ್ಗೆ ಬರೋದಕ್ಕೆ ಶುರುವಾದ ಮೇಲೆ ಫೀಲ್ಡಲ್ಲಿ ಏನಾದರೂ ಇವರು ಸಮರ್ಪಕವಾಗಿ ಕೆಲಸ ಮಾಡದೇ ಇರುವಂಥದ್ದು ಕಂಡು ಬಂದರೆ ಆವಾಗ ಅವರು ಅದಕ್ಕೆ ಆ್ಯಕ್ಷನನ್ನು ಕೂಡ ಅವರು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ನನ್ನ ಪ್ರಕಾರ ನಮ್ಮ ಇರುವಂಥ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ಒಂದು 50% ಅಂತೂ ಸುಧಾರಣೆ ತರಲಿಕ್ಕೆ ಅವಕಾಶ ಇದೆ. 50% ಸುಧಾರಣೆ ಆಗುತ್ತೆ. ಅವರು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು, ಕೊಟ್ಟಿರೋ ಟೈಮಲ್ಲಿ ಕಲೆಕ್ಷನ್ ಮಾಡಬೇಕು. ಕೆಲವು ಕಡೆ ಆ ಬೀದಿಗಳಿಗೆ ಹೋಗ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ಜನ ತಂದು ಅಲ್ಲಿ ಇಲ್ಲಿ ಬಿಸಾಕ್ತಾರೆ, ಟೈಮ್ಗೆ ಹೋಗ್ತಾ ಇಲ್ಲ. ಕೆಲವು ದಿನ ಕೆಲವು ವೆಹಿಕಲ್ಸೇ ಬರೋದಿಲ್ಲ, ಸಿಬ್ಬಂದಿನೇ ಬರೋದಿಲ್ಲ. ಈ ಥರದನ್ನೆಲ್ಲ ನೀವು ಸುಧಾರಣೆ ಮಾಡಬೇಕು ಅಂತೇಳಿ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನೀವು ಕೆಲವು ಏರಿಯಾದಲ್ಲಿ ಮನೆ ಮನೆ ಕಲೆಕ್ಷನ್ನು 65, 70, 80% ಮುಟ್ಟಿದ್ದಾರೆ. ಕೆಲವು ಏರಿಯಾದಲ್ಲಿ ಇನ್ನೂ ಬರೀ 45% ಇದೆ.
ರಿಪೀಟ್ ಮಾಡ್ತೇನೆ, ಕೆಲವು ಏರಿಯಾದಲ್ಲಿ ಮನೆ ಮನೆಗೆ ಹೋಗಿ ಕಸ ಬೇರ್ಪಡಿಸಿ ಸೆಗ್ರಿಗೇಟೆಡ್ ವೇಸ್ಟ್ ಕಲೆಕ್ಷನ್ನು 70-80% ಮುಟ್ಟಿದ್ದಾರೆ ಕೆಲವರು. ಇನ್ನು ಕೆಲವು ಕಡೆ 40-45% ಅಲ್ಲಿದೆ. ಕೆಲವರು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಯಾಕೆ ಆಗುತ್ತೆ, ಇನ್ನು ಕೆಲವ್ರಿಗೆ ಯಾಕೆ ಆಗೋದಿಲ್ಲ? ಏನು ಕಾರಣ ಇದಕ್ಕೆ? ಕೆಲವು ಏರಿಯಾ ಮೇಲೆ ವ್ಯತ್ಯಾಸ ಇರಬಹುದು. ಸ್ವಲ್ಪ ಒಳ್ಳೆ ಏರಿಯಾಗಳಲ್ಲಿ ಸೆಗ್ರಿಗೇಷನ್ ಚೆನ್ನಾಗಾಗ್ಬೋದು, ಬಡವರಿರೋ ಕಡೆ ಸ್ವಲ್ಪ ಕಷ್ಟ ಇರಬಹುದು. ಆದರೆ ಅದನ್ನು ಹೊರತುಪಡಿಸಿ ನಾವು ಸರಾಸರಿ ತಗೊಂಡಾಗ ಕನಿಷ್ಠ ಒಂದು 65% ಆದರೂ ಮನೆಯಲ್ಲಿ ಸೆಗ್ರಿಗೇಟೆಡ್ ವೇಸ್ಟನ್ನು ಕಲೆಕ್ಟ್ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಅಧಿಕಾರಿಗಳು ಹಾಗೂ ಅಲ್ಲಿ ಯಾರು ಗುತ್ತಿಗೆ ತಗೊಂಡಿದ್ದಾರೆ ಕಾಂಟ್ರಾಕ್ಟ್ರು, ಅವರಿಬ್ಬರ ಮೇಲೂ ಕೂಡ ಕಾಂಟ್ರಾಕ್ಟ್ರಿಗೆ ಪೆನಲ್ಟಿ ಹಾಕಬೇಕಾಗುತ್ತೆ ಮತ್ತು ನಾವು ನಮ್ಮ ಸಿಬ್ಬಂದಿ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ, ಇದನ್ನು ನೋಟಿಸ್ ಕೊಡಬೇಕಾಗುತ್ತೆ. ಇದನ್ನು ಕೂಡ ನಾನು ಇವತ್ತು ಅವರಿಗೆಲ್ಲ ತಾಕೀತು ಮಾಡಿ ಮನವರಿಕೆ ಮಾಡಿ ಹೇಳಿದ್ದೇನೆ. ಫೀಲ್ಡಿಗೆ ಬಂದಾಗ ಇದು ಆಗದೇ ಇರೋದು ನನಗೆ ಕಂಡು ಬಂದರೆ ಆವಾಗ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೇನೆ. ಹೊಸ ಸಿಸ್ಟಮ್ ತರೋದು ಒಂದು ಕಡೆ ಆದರೆ ಇರೋ ಸಿಸ್ಟಮನ್ನು ಇನ್ನಷ್ಟು ಸುಧಾರಣೆ ಮಾಡ್ಬೋದು ಅಂತ ನಾನು ನಂಬಿಕೆ ಹೊಂದಿದ್ದೇನೆ. ಇದನ್ನು ಅವ್ರಿಗೆ ನಾನಿವತ್ತು ಮುಕ್ತವಾಗಿ ಅವಕಾಶ ಕೊಟ್ಟು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ಇಲ್ಲ ಸರ್ ಮಾಡಬಹುದು, ಮಾಡ್ತೀವಿ, ನಾವೆಲ್ಲರೂ ಸೇರಿ ಮಾಡೋಣ ಅಂತ ಅವರು ಕೂಡ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದಾರೆ. ಸೊ ಸುಧಾರಣೆ ಮಾಡಬಹುದು ಅಂತ ನಾನು ಕೂಡ ನಂಬಿದ್ದೇನೆ. ನಂಬರ್ 1 ಪ್ರಯಾರಿಟಿ ನಮಗೆ ಈ ಕಸದ ಸಮಸ್ಯೆಯನ್ನು ಕಂಟ್ರೋಲ್ಗೆ ತರುವಂಥದ್ದು.